ಎಲ್ಲರಿಗೂ ನಮಸ್ಕಾರಗಳು. 6th ಸ್ಟ್ಯಾಂಡರ್ಡ್ ಪಾಠ 2 ಈ ಮಣ್ಣು ನಮ್ಮದು. ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಣ್ಣು ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಯ ನೀರು ನಮ್ಮದು, ಕಣ ಕಣದಲ್ಲಿಯೂ ಭಾರತೀಯ ರಕ್ತ ನಮ್ಮದು. ಅಂದರೆ ನಮ್ಮ ದೇಶದ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಈ ಒಂದು ಪದ್ಯದಲ್ಲಿ. ನಮ್ಮ ದೇಶ, ನಾವು ಯಾವ ರೀತಿ ನಮ್ಮ ಒಂದು ಫ್ಯಾಮಿಲಿ, ಅಕ್ಕ, ಅಣ್ಣ, ತಂಗಿ ಅಂತ ಎಲ್ಲರನ್ನೂ ಪ್ರೀತಿ ಮಾಡುತ್ತೇವಲ್ಲ, ಅದೇ ರೀತಿ ನಾವು ನಮ್ಮ ದೇಶದ ಬಗ್ಗೆ ಅಭಿಮಾನ ಇಟ್ಟುಕೊಳ್ಬೇಕು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲ ಹರಿಯುತ್ತಿರುವ ನೀರು ನಮ್ಮದು, ಕಣ ಕಣದಲ್ಲಿಯೂ ಭಾರತೀಯ ರಕ್ತ ನಮ್ಮದು ಎಂಬ ಒಂದು ವರ್ಣನೆ ಇದಾಗಿದೆ. ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವು ದೈವ ಸನ್ನಿಧಾನ. ಅಂದರೆ ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವು ದೈವ ಸನ್ನಿಧಾನ. ಅಜಂತ, ಎಲ್ಲೋರ, ಹಳೆಬೀಡು, ಬೇಲೂರು ಶಿಲೆಗಳಿವೆ ಕಲೆಯ ಆಗರ. ಹಿಂದೂ, ಬುದ್ಧ, ಜೈನ, ಕ್ರೈಸ್ತ, ಮುಸಲ್ಮಾನ್ ಧರ್ಮಗಳು ಮಹಾಸಾಗರ. ತಂಗಾಳಿಗೆ ತಲೆ ತೂಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು, ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು, ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು. ತಂಗಾಳಿಗೆ ತಲೆ ತೂಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು, ವಿಜ್ಞಾನವು ಅಜ್ಞಾನದ ಗೆಲ್ಲುವ ಹಾಡು, ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು. ಈ ಅಪಟ್ಟಿಯ ಪದಗಳನ್ನು ಪಟ್ಟಿಯ ಪದಗಳಿಗೆ ಹೊಂದಿಸಿ ಬರೆಯಿರಿ. ಈ ನಾಡಿನ ಹೃದಯವು ದೈವ ಸನ್ನಿಧಾನ, ಬೇಲೂರು ಹಳೆಬೀಡು ಕಲೆಯ ಆಗರ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಹಿಮಾಲಯವು ತಂದೆ ಸಮಾನ, ಗಂಗೆ ತುಂಗೆ ತಾಯಿ ಸಮಾನ, ನೀರು ಹರಿಯುವ ಧ್ವನಿಯು ಕಲಕಲ, ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ. ಅಜಂತ, ಎಲ್ಲೋರ, ಹಳೆಬೀಡು, ಬೇಲೂರು ಕಲೆಗಳ ಆಗರ. ತಂಗಾಳಿಗೆ ತಲೆ ದೂಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಹೊಸ ಹೊಸ ಯಂತ್ರಗಳ ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ. ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು, ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ. ಇಲ್ಲಿ ನಾವು ಮೊದಲನೇ ಬಿಟ್ಟು ಸ್ಥಳ ಕಲಕಲ, ಎರಡನೇ ಬಿಟ್ಟು ಸ್ಥಳ ದೈವ ಸನ್ನಿಧಾನ, ಮೂರನೇದು ಕಲೆಗಳ ಆಗರ, ನಾಲ್ಕನೇದು ಹೊಸ ಹೊಸ ಯಂತ್ರಗಳ ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿವೆ. ಇನ್ನು ವಿಜ್ಞಾನವು ಅಜ್ಞಾನ ಗೆಲ್ಲುವ ಹಾಡು, ಹೊಸ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ. ಈ ಒಂದು ಸಾಲುಗಳ ಅರ್ಥ: ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತ ನಿರ್ಮಾಣ ಕೈಗೊಂಡಿದೆ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ನಾವು ಭಾರತೀಯರು, ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. ಆಗರ, ಶಿಲೆಗಳು ಕಲೆಯ ಆಗರ. ತಲೆದೂಗು, ನಾವು ದೊಡ್ಡವರ ಮಾತಿಗೆ ತಲೆದೂಗಬೇಕು. ನಿರ್ಮಾಣ, ನಾವೆಲ್ಲರೂ ಸೇರಿ ಬಲಿಷ್ಠ ದೇಶವನ್ನು ನಿರ್ಮಾಣ ಮಾಡಬೇಕು. ಹಾಗೂ ಇಲ್ಲಿ ಮಾದರಿಯಂತೆ ಯಾವುದರ ಧ್ವನಿ ತಿಳಿಸಿ ಬರೆಯಿರಿ ಎಂದರೆ, ಕಲಕಲ, ನದಿ ಹರಿಯುವಾಗ ಉಂಟಾಗುವ ಸಪ್ಪಳ, ಸರಸರ, ಹಾವು ಹರಿಯುವಾಗ ಉಂಟಾಗುವ ಶಬ್ದ, ಪಟಪಟ, ನಡೆಯುವಾಗ ಉಂಟಾಗುವ ಶಬ್ದ, ಲಟಲಟ, ಹಲ್ಲಿ ನುಡಿಯುವ ಶಬ್ದ, ಮ್ಯಾವ್ ಮ್ಯಾವ್, ಬೆಕ್ಕು ಹಸಿದಾಗ ಮಾಡುವ ಶಬ್ದ, ಪರಪರ, ಬಟ್ಟೆಗಳನ್ನು ಹರಿಯುವಾಗ ಆಗುವ ಶಬ್ದ. ನಿಮಗೂ ಕೂಡ ಈ ಪದ್ಯದ ಒಂದು ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಪಾಠದ ಪ್ರಶ್ನೆ ಉತ್ತರವನ್ನು ಇದೇ ಒಂದು ಚಾನಲಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.